ಹಲೋ, ವೆಲ್ಕಮ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಬೆಳಗಿನ ಬ್ರೇಕ್ಫಾಸ್ಟನ್ನು ಒಂದು ಹೆಲ್ದಿಯಾಗಿರೋ ಬ್ರೇಕ್ಫಾಸ್ಟು ಮಾಡಿ ತೋರಿಸ್ತಾ ಇದ್ದೀನಿ. ಇದು ಡಯಟ್ ಮಾಡೋರು ಸಹ ನಿಮ್ಮ ಡಯಟ್ ಲಿಸ್ಟಿಗೆ ಇದು ಒಂದು ಸಹ ಆ್ಯಡ್ ಮಾಡ್ಕೊಬೋದು. ಇದು ಅಕ್ಕಿ ಬೇಕಾಗಿಲ್ಲ, ರುಬ್ಬೋ ಅವಶ್ಯಕತೆ ಇಲ್ಲ, ನೆನೆಸ್ಬೇಕು ಅಂತ ಇಲ್ಲ, ಉದ್ದಿನಬೇಳೆ ಬೇಕಾಗಿಲ್ಲ, ಬೇರೆ ಯಾವುದೇ ಒಂದು ಉಪಯೋಗಿಸ್ದಲೇ ದಿಢೀರಂತ ಬೇಕು ಅಂದಾಗ ಮಾಡ್ಕೋಬಹುದು ಅಂಥ ಒಳ್ಳೆ ಹೆಲ್ದಿ ಫುಡ್ ಇದು. ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟ್ ನಾನಿಲ್ಲಿ ಒಂದು 3 ಸ್ಪೂನಷ್ಟು ಕಡಲೆಬೇಳೆನ ತೊಳೆದು ಹಾಕ್ಕೋತಾ ಇದ್ದೀನಿ. ಆಮೇಲೆ 2 ಕ್ಯಾರೆಟನ್ನು ತೊಳೆದ್ಬಿಟ್ಟು ತುರಿದು ಇಟ್ಕೊಂಡಿದ್ದೀನಿ. ಈಗ ಬೂದುಗುಂಬಳಕಾಯಿ ತೊಗೊಂಡಿದ್ದೀನಿ. ಬೂದುಗುಂಬಳಕಾಯಿ ಇದು ನಮ್ಮ ಒಂದು ಕೊಬ್ಬನ್ನು ಕರಗಿಸೋದಕ್ಕೆ ತುಂಬ ಹೆಲ್ಪ್ ಮಾಡೋವಂಥದ್ದು ಬೂದುಗುಂಬಳಕಾಯಲ್ಲಿ ತುಂಬ ನೀರಿನಂಶ ಇರುತ್ತೆ. ಹಾಗಾಗಿ ಬೂದುಗುಂಬಳಕಾಯಲ್ಲಿ ನಾವು ಏನೇ ರೆಸಿಪಿ ಮಾಡ್ಕೊತಿದ್ರು ತುಂಬ ನಮ್ಮ ಬಾಡಿಗೆ ಹೆಲ್ದಿ ಇರುತ್ತೆ. ಹಾಗಾಗಿ ನಾನು ಕೂಡ ಈ ಬೂದುಗುಂಬಳಕಾಯಿನ ಉಪಯೋಗಿಸ್ತಾ ಇದ್ದೀನಿ. ಮೇಲುಗಡೆ ಸಿಪ್ಪೆ, ಒಳಗಡೆ ತಿರುಳನ್ನು ತೆಗೆದು ಈ ಥರ ಪೀಸ್ಗಳನ್ನಾಗಿ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ತೊಳೆದಿರೋ ಅಂಥದ್ದನ್ನ ಈ ಥರ ತುರ್ಕೊಂಡಿದ್ದೀನಿ ನಾನು ಚಿಕ್ಕದಾಗಿ. ಬೂದುಗುಂಬಳಕಾಯಿನ ತುರಿದಿರೋ ಅಂಥ ಬೂದುಗುಂಬಳಕಾಯಿ ನಾನು ಕ್ಯಾರೆಟ್ ತುರಿದಿದ್ದೀನಲ್ಲ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಕ್ಯಾರೆಟು ಮತ್ತು ಬೂದುಗುಂಬಳಕಾಯಿ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಅದೇ ಬೌಲಿಗೆ 1 ಕಪ್ಪಷ್ಟು ಕಾಯಿ ತುರಿನೂ ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ ನಾನು 3 ಹಸಿರು ಮೆಣಸಿನ್ಕಾಯಿ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಳೆದು ಅದನ್ನು ಕೂಡ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ನಮ್ಮ ಬಾಡಿಗೆ ತುಂಬ ಬೆಳಗ್ಗೆ ಟೈಮಲ್ಲಿ ತಗೋಬೇಕಾಗಿರೋಂಥ ಆಹಾರ. ಹಾಗಾಗಿ ಇದಕ್ಕೆ ನಾನು ಒಂದು 300 ಗ್ರಾಮಷ್ಟು ಸಣ್ಣ ರವೆ ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ನೆನೆಸಿರೋಂಥ ಕಡಲೆಬೇಳೆ ನೆಂದಿದೆ, ಹಾಗೆ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇಲ್ಲಿ ನಾನು ಒಂದು 300 ಗ್ರಾಮಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ಇಷ್ಟೆಲ್ಲ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಬೇಕು. ಫಸ್ಟು ನೀರು ಹಾಕ್ದಲೇ ಕಲಿಸ್ಕೊಳ್ಳಿ. ಆಮೇಲೆ ನೀರಿನ ಅವಶ್ಯಕತೆ ಇದ್ದರೆ ಒಂದು ಸ್ವಲ್ಪ ಹಾಕ್ಕೋಬೋದು, ಇಲ್ಲ ಅಂತ ಅಂದರೆ ಈ ಮೊಸರಲ್ಲೇ ಕಲಿಸ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ನಾನು ಕ್ಯಾರೆಟು, ಬೂದುಗುಂಬಳಕಾಯಿ, ಕಾಯಿ ತುರಿ ಇದನ್ನೆಲ್ಲ ಉಪಯೋಗಿಸೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದಿದು. ಬೆಳಗಿನ ಟೈಮಲ್ಲಿ ನಮಗೆಲ್ಲ ಥರದ್ದು ಪ್ರೋಟೀನ್ಸು, ವಿಟಮಿನ್ಸು ಎಲ್ಲ ಸಿಕ್ಕಂಗಾಗುತ್ತೆ. ಯಾಕಂದರೆ ತರಕಾರಿಗಳು, ಆಮೇಲಿಂದ ನಾನಿಲ್ಲಿ ಯಾವುದೇ ಒಂದು ಅಕ್ಕಿ ಬಳಸಿಲ್ಲ, ರವೆಯನ್ನು ಬಳಸಿದ್ದೀನಿ. ಹಾಗಾಗಿ ಬೂದುಗುಂಬಳಕಾಯಿ ಹಾಕಿರೋದ್ರಿಂದ ನಮ್ಮ ಇದು ಕೊಬ್ಬನ್ನು ಕರಗಿಸೋದಕ್ಕೆ, ನಮ್ಮ ಹೆಲ್ತಿಗೆ ತುಂಬ ಅದು ಕೆಲಸ ಮಾಡುತ್ತೆ ಬೂದುಗುಂಬಳಕಾಯಿ. ಹಾಗಾಗಿ ಬೂದುಗುಂಬಳಕಾಯಲ್ಲಿ ಈ ಥರ ಒಳ್ಳೊಳ್ಳೆ ರೆಸಿಪಿಗಳನ್ನು ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಎಲ್ಲ ಕಲಿಸ್ಬಿಟ್ಟು ನಾನು ಇದನ್ನು ಒಂದು 5 ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ. ಅದು ನೆನೆಯೋಷ್ಟರಲ್ಲಿ ಅದಕ್ಕೆ ಒಂದು ನಾವು ಚಟ್ನಿ ಮಾಡ್ಕೊಳ್ಳೋಣ. ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಮೆಣಸಿನ್ಕಾಯನ್ನು ಹಾಕಿ, ಆಮೇಲೆ ಒಂದು ಹೆಚ್ಚಿರೋಂಥ ಈರುಳ್ಳಿ, ಸುಲಿದಿರೋಂಥ ಬೆಳ್ಳುಳ್ಳಿನ ಹಾಕ್ಕೊಂಡು ಇದನ್ನು ಹಾಗೆ ಹುರ್ಕೋತಾ ಇದ್ದೀನಿ. ಇದು ಸ್ವಲ್ಪ ರೋಸ್ಟ್ ಆದ ನಂತರ ಇಲ್ಲಿ ನಾನು 1-2 ಟೊಮೊಟೊನ ಹಾಕ್ಕೊಂಡು ಅದನ್ನು ಸಹ ಹುರ್ಕೋತಾ ಇದ್ದೀನಿ. ಟೊಮೊಟೊ ಹೆಚ್ಚಿಬಿಟ್ಟು ಅದನ್ನು ಸ್ವಲ್ಪ ಟೊಮೊಟೊ ಎಲ್ಲ ಬಾಡಿಸ್ಕೊಬೇಕು. ಅದು ಸ್ವಲ್ಪ ಬಾಡಿದ ನಂತರ ಇಲ್ಲಿ ನಾನು ಕಾಯಿ ತುರಿಯನ್ನು ಸೇರಿಸ್ಕೊತಾ ಇದ್ದೀನಿ. ಕಾಯಿ ತುರಿ ಎಲ್ಲ ಸೇರಿಸ್ಕೊಂಡ್ಮೇಲೆ ಅದನ್ನು ಸ್ವಲ್ಪ ಹುರಿದಾದ್ಮೇಲೆ ಸ್ಟವ್ನ ಆಫ್ ಮಾಡ್ಕೊಬೇಕು. ಸ್ಟವ್ನ ಆಫ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ತಣ್ಣಗಾದ ನಂತರ ಇದನ್ನು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು, ಆಮೇಲೆ ಸ್ವಲ್ಪ ಹುರ್ಗಡ್ಲೆನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಹುಣಸೆಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ರುಬ್ಬೋದಕ್ಕೆ ನೀರನ್ನು ಹಾಕಿ ಇದನ್ನು ಚಟ್ನಿ ರುಬ್ಕೊಬಂದಿದ್ದೀನಿ. ಈಗ ಇದು ಚಟ್ನಿಗೆ ಈಗ ಒಂದು ಒಗ್ಗರಣೆ ಕೊಡೋಣ. ನೆಕ್ಸ್ಟ್ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, 1 ಒಣಮೆಣಸು, ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ನಾನು ಎಲ್ಲ ಈ ಥರ ಪುಡಿ ಮಾಡಿ ಹಾಕಿದ್ದೀನಿ. ಹಾಕಿ ಸ್ವಲ್ಪ ಚಟ್ನಿಗೆ ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆ. ಇನ್ನು ಉಳಿದಿರೋಂಥ ಒಗ್ಗರಣೆನ ನಾನು ಕಲಸಿಟ್ಟಿದ್ದೀನಲ್ಲ ರವೆ ಮಿಶ್ರಣ, ಅದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ. ಇದು ಆಗಲೇ ಸ್ವಲ್ಪ ನೆಂದಿದೆ, ಒಂದು 15 ನಿಮಿಷ ಆಗಿದೆ. ಇದಕ್ಕೂ ಒಗ್ಗರಣೆ ಸೇರಿಸ್ಕೊಂಡ್ಬಿಟ್ಟು ಇದಕ್ಕೊಂದು ಸ್ವಲ್ಪ ಬೇಕಿದ್ದರೆ ನೀವು ಸೋಡಾ ಪುಡಿನ ಸೇರಿಸ್ಕೋಬೋದು, ಇಲ್ಲಾಂದರೆ ಇಲ್ಲ. ಇದು ಆಪ್ಷನಲ್ಲು, ಬೇಕಿದ್ದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಬೇಡ. ಈಗೆಲ್ಲ ನೋಡಿ ಒಗ್ಗರಣೆ ಹಾಕಿ ಎಲ್ಲ ಕಲಿಸ್ಕೊಂಡಿದ್ದೀನಿ. ಕಲಿಸ್ಕೊಂಡು ಒಂದು ಸ್ವಲ್ಪ ನಾನು ಕೂಡ ಒಂದು ಅರ್ಧ ಸ್ಪೂನಷ್ಟು ಸೋಡಾ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಇರಲಿ, ಚೆನ್ನಾಗಿರುತ್ತೆ ಇದು. ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಅದಕ್ಕೆ ಇರಬೇಕಿದು, ಅಂದರೆ ಸ್ವಲ್ಪ ಇಡ್ಲಿಗಿನ್ನ ಸ್ವಲ್ಪ ಇಡ್ಲಿ ಹಿಟ್ಟಿರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು. ನೀವು ಇನ್ನೊಂದು ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೂ ಇದು ಉಂಡೆ ಥರ ಕಟ್ಟಿಟ್ಕೋಬೋದು. ನಾನು ಮಾಡ್ತಾ ಇರೋದು ಇದು ನುಚ್ಚಿನುಂಡೆ ನಮಗೆ ಈ ಥರ ಉಂಡೆ ಥರ ಕೈಯಲ್ಲೇ ಕಟ್ಟಿನಾದರೂ ಬೇಯಿಸ್ಕೋಬೋದು, ಇಡ್ಲಿ ಥರ ಸ್ಟ್ಯಾಂಡ್ಗೆ ಹಾಕಾದರೂ ಬೇಯಿಸ್ಕೋಬೋದು. ನಿಮ್ಗೆ ಯಾವ ಥರ ಇಷ್ಟನೋ ಆ ಥರ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಇಡ್ಲಿ ಥರನೇ ಹಾಕ್ತಾಯಿದ್ದೀನಿ. ಇಡ್ಲಿ ಸ್ಟ್ಯಾಂಡಿಗೆಲ್ಲ ನಾನು ಎಣ್ಣೆನ ಗ್ರೀಸ್ ಮಾಡ್ತಾಯಿದ್ದೀನಿ. ಗ್ರೀಸ್ ಮಾಡಿಕೊಂಡು ಇದಕ್ಕೆ ನಾನು ಅದನ್ನು ಕಲಸಿರೋಂಥ ಬ್ಯಾಟರನ್ನು ಹಾಕ್ತಾಯಿದ್ದೀನಿ. ಇದನ್ನು ಕೈಯಲ್ಲೇ ಉಂಡೆ ಮಾಡಿ ಇಟ್ಕೊಬೋದು, ಇಲ್ಲಾಂದರೆ ಈ ಥರ ಸ್ವಲ್ಪ ನೀರು ಮಾಡಿಕೊಂಡು ಇಡ್ಲಿ ಥರನಾದರೂ ಹಾಕ್ಕೋಬೋದು. ನಾನು ಇಡ್ಲಿ ಥರ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡಿದ್ದೀನಿ. ಹಾಕ್ಬಿಟ್ಟು ಇದೆಲ್ಲ ಸ್ಟ್ಯಾಂಡಿಗೆಲ್ಲ ಜೋಡಿಸ್ಬಿಟ್ಟು, ಮೊದಲೇ ನಾನು ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ ಇಡ್ಲಿ ಕುಕ್ಕರಲ್ಲಿ.
ಇಡ್ಲಿ ಕುಕ್ಕರ್ಗೆ ಇಟ್ಬಿಟ್ಟು ಒಂದು 15 ನಿಮಿಷ ಇದನ್ನು ಸ್ಟೀಮ್ ಮಾಡಿಕೊಂಡ್ರೆ ಇದು ನುಚ್ಚಿನುಂಡೆ ರೆಡಿಯಾಗಿ ಹೋಗುತ್ತೆ. ಇದು ಮಲ್ನಾಡು ಕಡೆ ತುಂಬ ಸ್ಪೆಷಲ್ಲು ನುಚ್ಚಿನುಂಡೆ, ಆರೋಗ್ಯಕರವಾಗಿರೋಂಥ ಬ್ರೇಕ್ಫಾಸ್ಟ್ ಇದು. ಹಾಗಾಗಿ ನಾನು ಕೂಡ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಹೆಲ್ದಿಯಾಗಿರುತ್ತೆ. ಇದಕ್ಕೆ ಕಾಯಿ ಚಟ್ನಿ ಇಲ್ಲಾಂದರೆ ಟೊಮೊಟೊ ಚಟ್ನಿ ಒಳ್ಳೆ ಗುಡ್ ಕಾಂಬಿನೇಷನ್ನು. ಈಗ ನೋಡಿ ಒಂದು 15 ನಿಮಿಷ ಆಗಿದೆ. ಇವಾಗೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ, ಒಂದು ಚೂರು ಅಂಟಿಲ್ಲ ತಟ್ಟೆಗೆ, ಕ್ಲೀನಾಗಿ ಬರುತ್ತೆ, ಚೆನ್ನಾಗಾಗುತ್ತೆ ಈ ಥರ ಮಾಡೋದ್ರಿಂದ. ಈಗ ನಾನು ಚಟ್ನಿ ಜೊತೆ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ಈ ಥರ ನೀವು ರೆಸಿಪಿನ ಬೆಳಗಿನ ಟೈಮಲ್ಲಿ ಆರಾಮಾಗಿ ಮಾಡ್ಕೊಬೋದು. ಇದ್ರ ಮೇಲೆ ಬಿಸಿ ನುಚ್ಚಿನುಂಡೆ ಮೇಲೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಹಾಗೇನೂ ತಿನ್ಬೋದು, ಇಲ್ಲಾಂದರೆ ಚಟ್ನಿ ಜೊತೆನಾದ್ರು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ದಿ ಫುಡ್ಡು ಕೂಡ ಇದು. ಯಾಕಂದರೆ ಇಲ್ಲಿ ನಾನು ಎಣ್ಣೆ ಏನು ಉಪಯೋಗಿಸಿಲ್ಲ, ಅಕ್ಕಿ ಉಪಯೋಗಿಸಿಲ್ಲ, ಆಮೇಲೆ ಯಾವುದೇ ಉದ್ದಿನಬೇಳೆ ಉಪಯೋಗಿಸಿಲ್ಲ, ನೆನೆಸೋ ಅಂಥದ್ದಿಲ್ಲ, ರುಬ್ಬೋ ಅಂಥದ್ದಿಲ್ಲ, ಯಾವುದೇ ಒಂದಿಲ್ಲ. ಎಲ್ಲನೂ ನಾನು ಒಳ್ಳೆ ತರಕಾರಿಯನ್ನು ಉಪಯೋಗಿಸಿ, ರವೆನ ಮೊಸರು ಉಪಯೋಗಿಸಿ ಮಾಡಿರೋಂಥದ್ದು. ಹಾಗಾಗಿ ತುಂಬ ಒಳ್ಳೆ ಡಯಟ್ ಫುಡ್ ಇದು ಕೂಡ. ತುಪ್ಪದ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನೋಡಿ, ಯಾವಾಗಲೂ ಬರೀ ಇಡ್ಲಿ ಅದು ಇದು ಮಾಡ್ಕೊಂಡು ತಿನ್ನೋ ಬದಲು ಈ ಥರ ನುಚ್ಚಿನುಂಡೆ ಒಂದು ಸತಿ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ನಾನು ಕೂಡ ಮನೆಯಲ್ಲಿ ಆವಾಗವಾಗ ಮಾಡ್ತಾಯಿರ್ತೀನಿ. ಹಾಗಾಗಿ ನಿಮಗೆ ಕೂಡ ತೋರಿಸ್ಕೊಟ್ಟಿದ್ದೀನಿ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ನೀವು ಕೂಡ ಮನೇಲಿ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದನ್ನೊಂದು ಸ್ವಲ್ಪ ಗಟ್ಟಿ ಮಾಡಿಕೊಂಡು ಉಂಡೆ ಥರ ಕೈಯಲ್ಲಿ ಮಾಡಿ ಬೇಯಿಸ್ಕೊಬೋದು. ಈ ಥರನೂ ಮಾಡ್ಕೊಬೋದು. ನಿಮ್ಗೆ ಯಾವ ಥರ ಇಷ್ಟನೋ ಆ ಥರ ಮಾಡ್ಕೊಳ್ಳಿ. ಮಾಡಿಕೊಂಡು ತಿಂದು ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.